ಗರಡೇನು ಮಾಡೋಲ್ಲ, ಹಿಂಗೆ ಬಿಟ್ಟರೆ ಸಾಕು, ಹಿಂಗೆ ಓಡೋಗ್ಬಿಡ್ತಾರೆ. ಬರುತ್ತಾ 50 ಜನ ಇದ್ದೀರಾ? ಹಾಂ ಹಾಂ ಹೂವು ಕೊಡ್ತೀನಿ. ಜಾಸ್ತಿ ಕೂಡಿನ ನಾಶ ಮಾಡ್ಕೊಂಡ್ಬಿಡಿ. ನಮ್ಮ ಮನೆಗೆ ಹೂವನ್ನ ಕೊಡ್ತೀನಿ. ಹೂವನ್ನ ಕೊಟ್ಟು ಈ ಕಾರ್ಯಕ್ರಮದ ಅನಿವಾರ್ಯಗಳಾದ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿರಲ್ಲ. ಅದು ನಮ್ಮೂರಲ್ಲಿ ನಮ್ಮೆಲ್ಲರ ಮುಖಂಡರುಗಳು, ನಾಯಕರು ಎಲ್ಲ ಸೇರಿ ಮಾಡಿ ನಮ್ಮ ನೆಚ್ಚಿನ ನಾಯಕರಾದ ಮಾಜಿ ಸಚಿವರು, ಮಾಜಿ ಸಚಿವರು ಆದ ಅರವಿಂದ್ ನಿಂಬಾವಳಿಯವರು ಮತ್ತು ಶಾಸಕರು ಮಂಜುಳಾ ನಿಂಬಾವಳಿಯವರು ಮತ್ತು ವರ್ತೂರು ಸಂತೋಷ್ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೆ ಅರ್ಜುನ್ ಧ್ರುವ ಸಜ್ಜಾ ಮತ್ತು ನಮ್ಮೂರಿನ ಸಂಜು SSI ಅವರ ನೇತೃತ್ವದಲ್ಲಿ ಮತ್ತು ನಾರಾಯಣಸ್ವಾಮಿ ಅವರ ನೇತೃತ್ವ ಇಡೀ ರಾಮಗೊಂಡಲ್ಲಿ ಇದರಿಂದ ಮಾಡ್ತಾಯಿದ್ದೀವಿ. ಏನಕ್ಕಂದರೆ ಬಿತ್ತನೆ ಓರಿಗಳನ್ನು ಇವಾಗ ಸಿಟಿನಲ್ಲಿ ಆದಷ್ಟು ರೈತರು ಕಡಿಮೆ ಮಾಡ್ಕೊಂಡಿದ್ದಾರೆ. ಇದನ್ನು ಬೆಳೆಸಬೇಕು. ಹಸುಗಳಿದ್ರೇ ರೈತರು ಇದ್ದರೆ, ಹಸುಗಳಿದ್ರೇ ಜೀವನ, ಹಸುಗಳಿಲ್ಲ ಅಂದರೆ ಜೀವನ ಇರೋಲ್ಲ. ಅದಕ್ಕೆ ಎತ್ತಿನ ಓರಿಗಳನ್ನು ಸಾಕಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಹಾಲು ಕೊಡೋದಕ್ಕೆ ಬಿತ್ತನೆ ಓರಿಗಳನ್ನ, ಅದಕ್ಕೆ ಹಸುಗಳನ್ನ ಸಾಕೋದಕ್ಕೆ ಎಲ್ಲರೂ ಇಷ್ಟಪಡಬೇಕು. ಹಸುಗಳನ್ನ ಎಲ್ಲರೂ ಓರಿಗಳು ಸಾಕಬೇಕು, ಹಸುನು ಸಾಕಿದ್ರೇ ಮುಂದಿನ ದಿನಗಳಲ್ಲಿ ಹಾಲು ಮತ್ತು ಮೊಸರನ್ನು ಕೊಡ್ಬೋದು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ರಾಮಗೊಂಡಳ್ಳಿಯ ಗ್ರಾಮಸ್ಥರು ಮತ್ತು ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಬನ್ನಿ, ಎಲ್ಲ ಥರ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಎಲ್ಲರೂ ಸೇರಿ. ಅದರಿಂದ ಇಡೀ ಕರ್ನಾಟಕದಲ್ಲೇ ಇದು ಪ್ರಥಮ ಬಾರಿಗೆ ಹಳ್ಳಿಕಾರ ಓರಿಗಳ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಜೈ ಹಳ್ಳಿಕಾರ, ಜೈ ಹಳ್ಳಿಕಾರ. ಸಂಜೆ ತೆಳ್ಳರ ತಡೆಗಳನ್ನ ಎಲ್ಲ BJP ಕಸದ ಗಾಡಿ ಇದೆ, ದಯವಿಟ್ಟು ಅಲ್ಲಿ ಗ್ರೌಂಡಲ್ಲಿ ಎಲ್ಲೂ ಹಾಕ್ಬಾರ್ದು. ಕಸನ ತಿಂಡಿ ಮಾಡ್ತಾ ಇರೋರು ಎಲ್ಲ ತಿಂಡಿ ಮಾಡಿದ ತಟ್ಟೆಗಳು BJP ಗಾಡಿ ಇದೆ, ಕಸದ ಗಾಡಿ, ದಯವಿಟ್ಟು ಗಾಡಿಯಲ್ಲಿ ಹಾಕಿ. ಅಪ್ಪದಿತ್ತು
అంతే కదా పర్వాలేదు ಎಲ್ಲಿದೆ ನಿಮ್ಮ ಊರಿಗಳ ಎತ್ಕೊಂಡು ಹೋಗ್ಬಿಟ್ಟು ತಿರ್ಗಿ ಅವ್ರನ್ನ ಬೇರೆ ಹೋಗೋಣ ನೋಡ್ರಿ ಎಗರ್ಸಿದ್ರೆ ಅಷ್ಟೇ ಮುಗೀತು ಅಲ್ರಿ ಕತೆ ಎಗರಿದ್ರೆ ಮುಗೀತು ಕತೆ ಸರ್ ದಯಮಾಡಿ ಎಲ್ಲ ವೇದಿಕೆ ಮೇಲೆಲ್ಲ ಕೂತ್ಕೊಳ್ಳಿ. ಹಾಗೆ ನಿಂತಿರೋರೆಲ್ಲ ದಯವಿಟ್ಟು ವೇದಿಕೆಯಿಂದ ಕೆಳಗಡೆ ಹೋಗಿ ಸರ್. ಸರ್ ಅಲ್ಲಿ ಯಾರನ್ನೂ ಬಿಡಬೇಡಿ ಸರ್.
ವರ್ತೂರವರು ಲಕ್ಷ್ಮಿ ಮತ್ತು ಜಿಂಕೆಯನ್ನು ಕೊಡ್ತಾ ಇದ್ದಾರೆ. ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು ತುಂಬಾ ಇಟ್ ಇಸ್ ಪ್ರೈಸ್ಲೆಸ್. ತುಂಬಾ ಖುಷಿ ಆಗ್ತಾಯಿದೆ. ನಾನು ಈ ವೇದಿಕೆ ಮೇಲೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಗೋಮಾತೆನ ಯಾರ್ಯಾರು ಸಾಕ್ತಿದ್ರೋ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ಅವ್ರು ಯಾರೇ ಆಗಿದ್ರು ಪರವಾಗಿಲ್ಲ, ಎಷ್ಟೇ ಕಷ್ಟದಲ್ಲಿದ್ರೂ ಪರವಾಗಿಲ್ಲ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮದು ಒಂದು ವಾಡಿಕೆನೇ ಇದೆಯಲ್ಲ, ಗೋವು ಅಂದರೆ ನಮ್ಮ ತಾಯಿ ಅಂತ ಹೇಳಿ. ಸೊ ಸೋ ಮಚ್ ಅಂಡ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಜಯ ಆಂಜನೇಯ. ನಿಮಿಷ ಸೈಲೆಂಟಾಗಿ ಇಟ್ಬಿಡ್ತಾನೆ. ಇದ್ರ ಬಗ್ಗೆ ಹೇಳಲೇಬೇಕು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿರ್ತಕ್ಕಂಥ ಬಿತ್ತನೆ ಹೋರಿ ಏಕಲವ್ಯನ ಮಗಳಿದು. ಇದ್ರ ಹೆಸರು ಜಿಂಕೆ ಮತ್ತೆ ಲಕ್ಷ್ಮಿ ಅಂದ್ಬಿಟ್ಟು ಇದ್ರ ಹೆಸರು. ಇದನ್ನ ನಾನು ಧ್ರುವ ಅಣ್ಣವ್ರಿಗೆ ಗಿಫ್ಟ್ ಮುಖಾಂತರ ನಮ್ಮನೆಯಲ್ಲೇ ಹುಟ್ಟಿದ ಕರ. ಇದು 1 ವರ್ಷದ ಕರ. ಇದು ನಮ್ಮ ಹಳ್ಳಿಕಾರ್ ಬ್ರ್ಯಾಂಡ್ ಅಂಬಾಸಿಡರ್ ಅವ್ರಿಗೆ, ಹಳ್ಳಿಕಾರ್ಗೆ ಬ್ರ್ಯಾಂಡ್ ಅಂತ ಅನ್ಕೊಟ್ಟಿರ್ತಕ್ಕಂಥ ಏಕಲವ್ಯನ ಮಗಳನ್ನೇ ಇವತ್ತು ಕೊಡ್ತಾ ಇದ್ದೀರಿ. ಅಣ್ಣವ್ರ ಫಾರ್ಮಲ್ಲಿ ಯಾವತ್ತೂ ಇರ್ಬೇಕಿದ್ದು. ಇದ್ರ ನೋಡೋಕ್ಕಾದ್ರೂ ನಾವು ಒಂದು ನೆಪ ಇಟ್ಕೊಂಡು ಅಣ್ಣವ್ರು ನೋಡಕ್ ಹೋಗ್ತಿದ್ದು. ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್, ಜೈ ಧ್ರುವ ಬಾಸ್, ಜೈ ಧ್ರುವ ಬಾಸ್. ರಾಮಕೃಷ್ಣ ಇಬ್ರು ಕೆಳಗೆ ಹೋಗ್ಬೇಕಲ್ವಾ? ಅಕ್ಕ ಒಂದೆರಡು ನಿಮಿಷ ಸೈಲೆಂಟ್ ಆಗಿ ಇದ್ಬಿಡಕ್ಕ, ನಾನೇ ಹೇಳ್ತೀನಿ. ಒಂದೆರಡು ನಿಮಿಷ ಇದ್ಬಿಡು. ಸಾಕಾಗ ನಿನಗೆ ಸುಮ್ಮನೆ ಇದ್ಬಿಡು ಸ್ವಲ್ಪ. ಓಕೆ ಸಂತೋಷ. ಕುರಿಗಳನ್ನು ಖರೀದಿ ಮಾಡ್ಬೇಕಂದ್ರೆ 3 ಲಕ್ಷ ರೂಪಾಯಿ ಬೇಕು. ತಗೋತೇನಪ್ಪ? ತಗೋತೇನೆ ಗೊತ್ತಿರೋ ಸುಮ್ಮನೆ. ಈ ಸಾರಿ ಇಲ್ಲಿ ಬಸವಣ್ಣನ ದರ್ಶನವನ್ನ, ದ್ರೌಪದಮ್ಮನ ದರ್ಶನ ನಮ್ಗೆ ಆಗತ್ತೆ ಪ್ರತಿ ವರ್ಷ ಮಾರಗೊಂಡಳ್ಳಿಯಲ್ಲಿ.
ಇವತ್ತು ರಾಮಗೊಂಡಹಳ್ಳಿಯಲ್ಲಿ ರಾಮಗೊಂಡಹಳ್ಳಿಯಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಮ್ಮ ಹಳ್ಳಿಕಾರ್ ಸಂತೋಷ್ ಅವರು ಹಸುಗಳನ್ನು ಕರೆಸಿ ನಮ್ಮೆಲ್ಲರಿಗೂ ಗೋಮಾತೆಯ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಅವರಿಗೆ, ನಾರಾಯಣ ಸ್ವಾಮಿ ಅವರಿಗೆ, ಸಂಜೀವ್ ಅವರಿಗೆ, ಎಲ್ಲರಿಗೂ ನನ್ನ ಮತ್ತು ಧ್ರುವ ಸರ್ಜಾ ಅವ್ರ ಪರವಾಗಿ, ಮಂಜುಳಾ ಅರವಿಂದ್ ಲಿಂಬಾವಳಿಯವರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ. ಇದೇನು ಜಾತ್ರೆ ದಿನ ಅಲ್ಲ, ಕರಗಾನೂ ಇಲ್ಲ ಇವತ್ತು. ಕೇಳ ವೇದಿಕೆ ಮೇಲೆ ಹೋರಿಗಳಿದೆ. ದಯವಿಟ್ಟು ಸೈಲೆಂಟ್ ಆಗಿದ್ರೆ ಒಂದೆರಡು ಮಾತು ಮಾತಾಡ್ಬೋದು. ಎರಡು ನಿಮಿಷ ಇರಪ್ಪ. ಇವತ್ತು ಇಲ್ಲಿ ಬಂದಿರೋದು ಯಾರು ಗೊತ್ತಾ? ಅಲ್ಲ, ಹಳ್ಳಿಕಾರ್ ಬ್ರ್ಯಾಂಡ್ ಅಂಬಾಸಿಡರ್. ನಮ್ಮ ಇಡೀ ಫಿಲಿಂ ಇಂಡಸ್ಟ್ರಿನಲ್ಲೇ ರೈತರಿಗೋಸ್ಕರ ಹೋಗಿ ಒಂದು ಕಾರ್ಯಕ್ರಮಕ್ಕೆ ಕರೆದವಾಗ ₹1 ಕೂಡ ಎಕ್ಸ್ಪೆಕ್ಟ್ ಮಾಡ್ದಿಲ್ಲ, ಬರ್ತೀನಿ ನಡಿ ಬ್ರದರ್ ಅಂತ ಹೇಳಿದ ಏಕೈಕ ವ್ಯಕ್ತಿ ಅಂದ್ರೆ ನಮ್ದು. ಎಲ್ಲರೂ ಬಾಯಿ ಮಾತಲ್ಲಿ ಹೇಳ್ಬೋದು ನಾವು ರೈತರ ಪರ ಅಂತ, ಬಟ್ ರೈತರ ಪರ ಒರಿಜಿನಲ್ ಆಗಿ ನಿಂತಿರೋದು ಯಾರಂದ್ರೆ ನಮ್ ಧ್ರುವಣ್ಣ. ಇವತ್ತು